ಪರಿಷತ್ನಲ್ಲಿ ಸಿಟಿ ರವಿ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿಗೆ ಸಂಬಂಧ ಹಕ್ಕುಚ್ಯುತಿ ಬಗ್ಗೆ ಸಭಾಪತಿಗಳಿಗೆ ಬಿಜೆಪಿ ಶಾಸಕರು ದೂರು ಕೊಟ್ಟಿದ್ದಾರೆ. ಸಿಟಿ ರವಿ ಬಿಜೆಪಿ ಶಾಸಕರ ಹಕ್ಕುಚ್ಯುತಿ ಅಂತ ಡಿಎಸ್ ಅರುಣ್, ಎನ್ ರವಿಕುಮಾರ್ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಶಾಸಕರ ಹಕ್ಕುಚ್ಯುತಿಗೆ ನ್ಯಾಯ ದೊರಕಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಸಿಟಿ ರವಿಗೆ ಹೈಕೋರ್ಟ್ ರಿಲೀಫ್ ಕೊಟ್ಟ ಬೆನ್ನಲ್ಲೇ ಸುದ್ದಿ ತಿಳಿದ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಚಿಕ್ಕಮಗಳೂರಲ್ಲಿ ಸಂಭ್ರಮಾಚರಣೆಯಲ್ಲಿ ಸಿಟಿ ರವಿ ಪುತ್ರ ಕೂಡ ಭಾಗಿಯಾಗಿದ್ರು. ಕಾರ್ಯಕರ್ತರೊಂದಿಗೆ ಸೇರಿ ಕುಣಿದು ಕುಪ್ಪಳಿಸಿದ್ದಾರೆ. ಶಂಕರ ಮಠದ ಮುಂದೆ ಕರ್ಪೂರ ಹಚ್ಚಿ ಡ್ಯಾನ್ಸ್ ಮಾಡಿದ್ದಾರೆ. ಸಿಟಿ ರವಿ ರಿಲೀಸ್ ಬಗ್ಗೆ ಪುತ್ರ ಸೂರ್ಯ ಖುಷಿ ಹಂಚಿಕೊಂಡಿದ್ದಾರೆ. ಕಾರ್ಯಕರ್ತರು ಮೊನ್ನೆಯಿಂದಲೂ ಕೂಡ ಜೊತೆಗಿದ್ದಾರೆ. ತಂದೆ ಬಿಡುಗಡೆಯಾದ ಸುದ್ದಿ ಕೇಳಿ ಸಂತಸವಾಗಿದೆ. ಬಂಧನವಾಗಿದ್ದ ಬಗ್ಗೆಯೂ ನಮಗೆ ಪೊಲೀಸರು ಏನೂ ಮಾಹಿತಿ ನೀಡಿಲ್ಲ. ನ್ಯೂಸ್ ನೋಡಿಯೇ ಗೊತ್ತಾಗಿರೋದು ಅಂತ ಸಿಟಿ ರವಿ ಪುತ್ರ ಕೂಡ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ಫೋಟೋ ಬಂದು ನಮಗೆ ಗೊತ್ತಿತ್ತು, ಸತ್ಯ ಹೊರಗಡೆ ಬಂದಿದೆ, ನ್ಯಾಯ ಕೊಡಿಸಿದ್ರು ನಮಗೆ. ಸೊ ಸತ್ಯಮೇವ ಜಯತೆ ಅಷ್ಟೇ ಇರ್ತೀನಿ. ಇದಾಗಿಂದ ನೋಡಿದ್ದೀನಿ, ಜನನೂ ನೋಡಿದ್ದಾರೆ. ಅವ್ರ ಜೊತೆ ಸುಮಾರು ಜನ ಅಕ್ಕಪಕ್ಕದಲ್ಲಿದ್ದು ಎಲ್ಲರಿಗೂ ಗೊತ್ತು. ಎಲ್ಲರನ್ನೂ ಅವರು ತುಂಬ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಚಿಕ್ಕವರು ದೊಡ್ಡವರು, ಗಂಡಸರು ಹೆಂಗಸರು ಆ ಥರ ನೋಡಲ್ಲ. ಎಲ್ಲರಿಗೂ ಒಂದೇ ಸಮ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಸೊ ಈ ಥರ ಇದು ಕೋರ್ಟ್ ಹೇಳಿದ್ದು ನನಗೆ ತುಂಬ ಖುಷಿ. ಸತ್ಯಮೇವ ಜಯತೆ. ಸಿಟಿ ರವಿ ವಿವಾದದ ಬಗ್ಗೆ ಪತ್ನಿ ಪಲ್ಲವಿ, ಹೆಣ್ಣು ಮಕ್ಕಳ ಬಗ್ಗೆ ಅವರು ಈ ರೀತಿ ಮಾತನಾಡಿರೋದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು. ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು. ಆರ್ ಅಶೋಕ್, ವಿಜೇಂದ್ರ ಧೈರ್ಯ ತುಂಬಿದ್ರು. ಆಗ ನೆಮ್ಮದಿ ಆಯಿತು. ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದೇನೆ ಅಂತ ಹೇಳಿದ್ರು. ನಾಳೆ ನನಗೆ ಅಶೋಕಣ್ಣನೂ ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದ್ದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸ್ವಲ್ಪ. ನಾಳೆ ಚಿಕ್ಕಮಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಮತ್ತು ಏನು ಬೇರೆ ಏನಾದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರೆ? ಇಲ್ಲ, ನಾನು ನಾಳೆ ಬರ್ತೀನಿ ಚಿಕ್ಕಮಗಳೂರಿಗೆ ಅಂತ ಅಂದರು ಅಷ್ಟು. ಮಂಡ್ಯಗೆ ಏನೋ ಹೋಗ್ತೀನಿ ಅಂತ ತಾವು? ಅದೇ ಏನೋ ಗೊತ್ತಿಲ್ಲ, ಮಂಡ್ಯ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ಹೋಗ್ತೀನಿ ಇದು ಅಂತ ನನಗೇನು ಇನ್ಫಾರ್ಮೇಷನ್. ಮಂಡ್ಯದಲ್ಲಿ ಕಾರ್ಯಕ್ರಮ ಇದೆ, ನೋಡ್ಬೇಕು ನಾನು ಹೋಗ್ತೀನೋ ಏನೋ ಅಂತ. ಅದಕ್ಕೆ ಅವಾಗ ನಾವು ಹೇಳಿದ್ವಿ, ತಲೆಗೆ ಪೆಟ್ಟಾಗಿದೆ, ಸ್ವಲ್ಪ ಸ್ಟ್ರೈನ್ ಆಗಿದೆ, ನಿಮಗೆ ರೆಸ್ಟ್ ಮಾಡಿ ಅಂತ ನಾವು ಹೇಳಿ. ನನಗೆ ಸಿಟಿ ರವಿಗೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವ DCM DK ಶಿವಕುಮಾರ್, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ನಾನು ಕೋರ್ಟ್ ಅಲ್ಲ, ಸರ್ಕಾರ ಹಾಗೂ ಪೊಲೀಸರು ಏನ್ ಸೆಕ್ಷನ್ ಹಾಕಿದ್ದಾರೆ ಅಂತಾನೂ ನನಗೆ ಗೊತ್ತಿಲ್ಲ. ಪೊಲೀಸರು ಉಂಟು, ಕಾನೂನುಂಟು ಅಂತ ಹೇಳಿದ್ದಾರೆ. ನೋಡ್ರಿ, ಮೊದಲು ಈ ತಾಯಿಗೆ, ಹೆಣ್ಣಿಗೆ, ಮಕ್ಕಳಿಗೆ ಆಗಿರೋ ಅವಮಾನ ಸರಿಪಡಿಸಿ ಆಮೇಲೆ ಸಂಭ್ರಮ ಪಡಿ ಅಂತ ಗುಡುಗಿದ್ದಾರೆ. ನಾನು ಕೋರ್ಟ್ ಅಲ್ಲ, ನಮಗೆ ಏನು ಸೆಕ್ಷನ್ ಹಾಕಿದ್ದೀವಿ, ಪೊಲೀಸರು ಏನು ಸೆಕ್ಷನ್ ಹಾಕಿದ್ದಾರೆ, ಸರ್ಕಾರ ಏನು ಹಾಕಿದೆ, ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನುಂಟು, ಅವರುಂಟು. ನಮ್ದು ಇದ್ರಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ. ಪೊಲೀಸವರುಂಟು, ಕಾನೂನುಂಟು. ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಇದು DK ಶಿವಕುಮಾರ್ CM ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿ ಮಾಡ್ತಿದ್ದಾರೆ. ಎಲ್ಲರೂ ನನ್ನ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ CM, ಎಲ್ಲದಕ್ಕೂ ನಾವೇ ಹೊಣೆ. ಸರ್, ಇವಾಗ ಜಾಮೀನು ಸಿಕ್ಕಿರೋದು ಅವ್ರಿಗೇನ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದಾ? ಅಯ್ಯೋ ಅಲ್ಲ ರೀ, ಫಸ್ಟು ಈ ತಾಯಿಗೆ, ಹೆಣ್ಣಿಗೆ, ಮಕ್ಕಳಿಗೆ ಆಗಿರೋಂಥ ಅವಮಾನ, ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ, ಫಸ್ಟ್ ಅದಕ್ಕೆ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದ ಸಂಬಂಧ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ಶಾಮನೂರು ಶಿವಶಂಕರಪ್ಪ ಕೂಡ ನಿಂತುಕೊಂಡಿದ್ದಾರೆ. ಈ ಘಟನೆಯನ್ನ ಅಖಿಲ ಭಾರತ ವೀರಶೈವ ಮಹಾಸಭಾ ತೀವ್ರವಾಗಿ ಖಂಡಿಸುತ್ತೆ ಎನ್ನುತ್ತಾ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸದ್ಯ ಒಕ್ಕಲಿಗ ಸಮುದಾಯದ ಕ್ರಮ ಏನು ಅನ್ನೋದು ಕೂಡ ಈಗಿರುವಂತಹ ಕುತೂಹಲವಾಗಿದೆ. ಸಿಟಿ ರವಿಗೆ ರಿಲೀಫ್ ಸಿಕ್ಕರು. MLC ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ತುಮಕೂರು ಮಹಿಳಾ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ಸಿಗರು
ಬಿಜಿಎಸ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದು ರವಿ ಪೋಸ್ಟರ್ಗೆ ಪೊರಕೆಯಲ್ಲಿ ಹೊಡೆದು ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಟಿ ರವಿ ಈ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ರವಿ ಹೆಬ್ಬಾಳ್ಕರ್ ವಿಚಾರ ಪ್ರಸ್ತಾಪ ಮಾಡ್ತಾ ಧಾರವಾಡದಲ್ಲಿ ನಾಟಕ ಪ್ರದರ್ಶನದ ಉದ್ಘಾಟನೆಯ ವೇಳೆ ನಗೆ ಚಟಾಕಿ ಹಾರಿಸಿದ್ರು. ನಾನು ಇಲ್ಲಿ ನಾಟಕವನ್ನ ನೋಡೋದಿಲ್ಲ, ಯಾಕಂದ್ರೆ ನಮ್ಮದೇ ದೊಡ್ಡ ನಾಟಕ ನಡೆದೈತಿ. ಅಂದಿನ ರಾಜಕಾರಣ ಬೇರೆ, ಇಂದಿನ ರಾಜಕಾರಣನ ಬೇರೆ ಐತ್ ನೋಡ್ರಿ ಅಂತ ಚಟಾಕಿ ಹಾರಿಸಿದ್ದಾರೆ. ನಾವೆಷ್ಟು ಜನ ಕುಂತಿರೋದಿದೆ ಎಲ್ಲರೂ ಒಂದೊಂದು ನಮ್ಮನೆ ನಾಟಕನೇ ಇರ್ತದೆ. ಈಗಿನ ಕಾಲಕ್ಕೆ ಮೊದಲಿನ ಕಾಲಕ್ಕೆ ಇರಲಿಲ್ಲ. ಇವತ್ತಿನ ಪರಿಸ್ಥಿತಿಯಾಗಿ ನಿರ್ಮಾಣ ಆಗಿದೆ. ಯಾರದನ್ನು ತಪ್ಪು ಸರಿ ಅಂತ ಹೇಳಂಗಿಲ್ಲ. ಅವತ್ತಿನ ಕಾಲದಲ್ಲಿರುವಂಥ ಈಗ ನಾವು ಹೇಳ್ತೇವೆ ಅವತ್ತಿನ ರಾಜಕಾರಣಿಗಳ ಬಗ್ಗೆ ನಾನು ಹೇಳಿದ್ದೆ ಭಾಳ ತನಕ ಹುಟ್ಟಿಗೆ ಅವರು ಇದಕ್ಕೆ ಬಂದಿದ್ರು. ಅವತ್ತಿನ ರಾಜಕಾರಣ ಅಂಬೇಡ್ಕರ್ ಕುರಿತಾಗಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿಜಯಪುರದಲ್ಲಿ ಪಂಚಿನ ಮೆರವಣಿಗೆ ನಡೆಯಿತು. ಅಂಬೇಡ್ಕರ್ ವಿಚಾರ ಬಳಗ, ಅಹಿಂದ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಪಂಚಿನ ಮೆರವಣಿಗೆ ನಡೆದಿದ್ದು ನಗರದ ಶಿವಾಜಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ತನಕ ಈ ಮೆರವಣಿಗೆ ನಡೆಯಿತು. ಈ ವೇಳೆ ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಇತ್ತ ಚಿತ್ರದುರ್ಗದಲ್ಲೂ ಕೂಡ ಎಸ್ಡಿಪಿಐ ಕಾರ್ಯಕರ್ತರು ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿಯ ತನಕ ಪ್ರತಿಭಟನೆ ನಡೆಸಿ ಅಮಿತ್ ಶಾ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂಬೇಡ್ಕರ್ ವಿಚಾರವಾಗಿ ಅಮಿತ್ ಶಾ ಕ್ಷಮೆ ಕೇಳಬೇಕು, ಇಲ್ಲವಾದರೆ ಕೇಂದ್ರ ಸಚಿವ ಸಂಪುಟದಿಂದ ಅಮಿತ್ ಶಾರನ್ನ ಹೊರಹಾಕುವಂತೆ ಎಸ್ಡಿಪಿಐ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ರೈತರು ಸಿ&ಡಿ ಲ್ಯಾಂಡ್ ವಿವಾದ ಸರಿಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಅವೈಜ್ಞಾನಿಕ ಸರ್ವೆ ರದ್ದು ಮಾಡಬೇಕು, ರೈತರಿಗೆ ಭೂಮಿ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸೋದಕ್ಕೆ ಆಗ್ರಹಿಸಿದ್ದಾರೆ. ಈ ವಿವಾದ ಪರಿಹರಿಸದೆ ಹೋದರೆ ಮುಂದೆ ವಿಧಾನಸೌಧ ಚಲೋ ಮಾಡೋದಾಗಿ ರೈತ ಹೋರಾಟ ಸಮಿತಿ ಎಚ್ಚರಿಕೆ ಕೊಟ್ಟಿದೆ. ವಿಜಯಪುರ ಕೋರ್ಟ್ನಲ್ಲಿ ಆರೋಪಿ ಶಿವಾನಂದ ಹೊಸಮನಿ ಕತ್ತು ಕೊಯ್ದುಕೊಂಡಿದ್ದಾನೆ. ಹಲವು ಕೇಸ್ಗಳಲ್ಲಿ ಆರೋಪಿಯಾಗಿದ್ದ ಶಿವಾನಂದ್ ವಿರುದ್ಧ ಕೋರ್ಟ್ ವಾರೆಂಟ್ ಇತ್ತು. ಹೀಗಾಗಿ ಕೋರ್ಟ್ಗೆ ಕರೆದುಕೊಂಡು ಬಂದ ವೇಳೆ ಕತ್ತು ಕೊಯ್ದುಕೊಂಡು ಆರೋಪಿ ಹೈಡ್ರಾಮಾ ಮಾಡಿಬಿಟ್ಟಿದ್ದಾನೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡದ ಕಹಳೆ ಮೊಳಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮೊದಲ ದಿನವಾದ ನಿನ್ನೆ ಇಡೀ ಮಂಡ್ಯವೇ ಕನ್ನಡಮಯವಾಗಿತ್ತು. ಇನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಕೂಡ ಸಿಕ್ಕಿದೆ. ಮುಖ್ಯಮಂತ್ರಿ ಚಂದ್ರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಈ ವೇಳೆ ಸುತ್ತೂರು ಶ್ರೀ ಸಚಿವ ಎನ್ ಚಲುವರಾಯಸ್ವಾಮಿ ಸೇರಿದಂತೆ ಹಲವರು ಸಾಥ್ ಕೊಟ್ಟರು. ಇದರ ನಡುವೆ ಸಂಗೀತ ನಿರ್ದೇಶಕ ನಟ